ಈಗ ಈ ಪ್ರಕರಣಕ್ಕೆ ಒಂದು ತಿರುವು ಸಿಗ್ತಾ ಇರುವಂಥದ್ದು, ಚಿನ್ನಯ್ಯ ವಿರುದ್ಧ ದೂರು ನೀಡಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ. ಕುಸುಮಾವತಿ ಕೊಟ್ಟಂತ ಕಂಪ್ಲೇಂಟ್ನಲ್ಲಿ ಸ್ಫೋಟಕ ಮಾಹಿತಿ ಇದೆ. ಸೌಜನ್ಯ ರೇಪೆಂಡ್ ಮಾಡೋರ ಬಗ್ಗೆ ಚಿನ್ನಯ್ಯಗೆ ಗೊತ್ತಿದೆ. ರವಿ ಪೂಜಾರಿ ಎಂಬಾತ ಮಾಸ್ಕ್ ಮ್ಯಾನ್ಗೆ ಎಲ್ಲವನ್ನೂ ಹೇಳಿದ್ದ. ಆದರೆ ಅಪರಾಧಿಗಳು ರವಿ ಪೂಜಾರಿಯನ್ನೇ ಕೊಲೆ ಮಾಡಿದ್ದಾರೆ. ರವಿ ಪೂಜಾರಿ ಕೊಲೆ ಬಳಿಕ ಧರ್ಮಸ್ಥಳವನ್ನ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾನೆ ಆತನೇ. ಮಾನವ ಹಕ್ಕು ಆಯೋಗದ ಬಳಿ ಹೇಳಿದ್ರಂತೆ ಚಿನ್ನಯ್ಯ ಅಕ್ಕ ರತ್ನ. ಇದೀಗ ಚಿನ್ನಯ್ಯ ವಿರುದ್ಧ ದೂರು ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ. ಈ ಕಂಪ್ಲೇಂಟ್ನಲ್ಲಿ ಒಂದು ಸ್ಫೋಟಕ ಮಾಹಿತಿ ಇದೆ. ಈತನಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದ ಪ್ರಮುಖ ಮುಖ್ಯ ಪ್ರತ್ಯಕ್ಷದರ್ಶಿ ಅಂತ ಹೇಳಿದ್ರೆ ಅದು ಇದ್ದಂಥದ್ದು ರವಿ ಪೂಜಾರಿ ಎಂಬಾತ. ರವಿ ಪೂಜಾರಿ ಈ ಚಿನ್ನಯ್ಯನ ಒಡನಾಡಿ ಆಗಿದ್ದನಂತೆ, ಬಹಳ ಒಳ್ಳೆ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತಂತೆ. ಚಿನ್ನಯ್ಯನೇ ಹೇಳಿಕೊಂಡಿರುವಂತೆ ರವಿ ಪೂಜಾರಿ ಈತನ ಬಳಿಯಲ್ಲಿ ಸೌಜನ್ಯಾಳ ಅತ್ಯಾಚಾರ ಮತ್ತು ಹತ್ಯೆಯ ವಿಚಾರವನ್ನ ವೆರಿ ಕಟ್ ಅಂಡ್ ಕ್ಲಿಯರ್, ನೀಟ್ ಘಟನೆ ಹೇಗಾಯಿತು, ಏನೇನಾಯಿತು, ಯಾರು ಮಾಡಿದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಚಿನ್ನಯ್ಯನ ಮುಂದೆ ಜೊತೆಗೆ ಹೇಳಿಕೊಂಡಿದ್ದಾನಂತೆ. ರವಿ ಪೂಜಾರಿಯನ್ನ ಅಂದರೆ ಆತ ಪ್ರಮುಖ ಸಾಕ್ಷಿಯಾದಂಥ ಕಾರಣಕ್ಕೆ ಪ್ರಭಾವಿಗಳು ಈ ಪ್ರಕರಣದಲ್ಲಿ ಆತನ ಕೊಲೆಗೈದಿದ್ದಾರೆ. ಹೀಗಾಗಿ ಚಿನ್ನಯ್ಯ ಒಬ್ಬನೇ ಇಲ್ಲಿಯ ತನಕದ ಸೌಜನ್ಯ ಪ್ರಕರಣದಲ್ಲಿ ಅದು CBIಗೆ ವಹಿಸಿದ್ರು. CBI ಒಂದು ವರ್ಡಿಕ್ಟ್ ಕೊಡುತ್ತೆ, ಅದು ಸಂಪೂರ್ಣವಾದಂಥ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಹೀಗಾಗಿ ಇವರಿಗೆ ಕೊರತೆ ಅಂತ ಇದ್ದಂಥದ್ದು ದ ಲ್ಯಾಗ್ ವಾಸ್ ಇನ್ ಸೌಜನ್ಯ ಪ್ರಕರಣ. ಇವರಿಗೆ ಪ್ರಮುಖವಾದಂಥ ಯಾವುದೇ ಥರದ ಸಾಕ್ಷಿಗಳಿರಲಿಲ್ಲ ಕೊಲೆಗಾರರನ್ನ, ಅತ್ಯಾಚಾರಿಗಳನ್ನು ಪ್ರೂವ್ ಮಾಡೋದಕ್ಕೆ ನ್ಯಾಯಾಲಯದಲ್ಲಿ. ಹೀಗಾಗಿ ಕಡೆಯ ಅಸ್ತ್ರವಾಗಿ ಸೌಜನ್ಯ ಕುಟುಂಬದವರಿಗೆ ಸಿಕ್ಕಿರುವಂಥದ್ದು ಈತ.